ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊತೀನಿ. ಕೊಪ್ಪಳ ಬಂದ್ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿದಂತ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಕರಗುರು ಚರಣ ಎಲ್ಲ ಪೂಜ್ಯರಲ್ಲಿ ಅನಂತ ವಂದನೆಗಳನ್ನು ಅರ್ಪಿಸಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಲು ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಹಿರಿಯರು ಮುತ್ಸದ್ದಿ ರಾಜಕಾರಣಿಗಳು ಆದಂಥ ಎ.ಟಿ. ರಾಮಸ್ವಾಮಿ ಅಣ್ಣವರೇ, ಈಗ ತಾನೇ ಮಾತನಾಡಿರ್ತಕ್ಕಂಥ ಮಾಜಿ ಸಂಸದರಂತ ಹಿರಿಯರಂತ ಕರಡಿ ಸಂಗಣ್ಣ ಸಾಹೇಬ್ರೆ, ಬಹುಶಃ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ವಿವಿಧ ಸಂಘಟನೆಯ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂತ ಕೊಪ್ಪಳ ನಗರ, ಭಾಗ್ಯನಗರ ಮತ್ತು ಹಿರೇಬಗನಾಳ್ ಹೋಬಳಿಯ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ತಾಯಂದಿರೇ, ಆತ್ಮೀಯರೇ, ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಗೆಳೆಯರೇ, ಇವತ್ತು ಹೋದ ವರ್ಷ 24ನೇ ತಾರೀಕು ಕೊಪ್ಪಳ ಬಚಾವೋ ಬಲ್ಡೋಟ ಹಟಾವೋ ಅಂತ ಹೇಳಿ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಸಂಘ ಸಂಸ್ಥೆಗಳ ಅಲ್ಲಂ ಪ್ರಭು ಸರ್ ಅವರು ಮತ್ತು ಶರಣಪ್ಪ ಸಜ್ಜನ್ರವರು ಮತ್ತು ಸೋಮರೆಡ್ಡಿ ಅಳವಂಡಿರವರು, ಮಂಜುನಾಥ್ರವರು, ಅನೇಕ ಯುವಕ ಮುಖಂಡರು ಎಲ್ಲ ಸೇರಿ ಕೊಪ್ಪಳದಲ್ಲಿ ಇರ್ತಕ್ಕಂಥ 112 ಸಂಘ ಸಂಸ್ಥೆಗಳ ಒಪ್ಪಿಗೆಯನ್ನು ಪಡೆದು ಅವತ್ತು 10,000ಕ್ಕೂ ಹೆಚ್ಚು ಜನ ಇವತ್ತು ತಾಲೂಕು ಕ್ರೀಡಾಂಗಣ ಸೇರಿ ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ನಿದರ್ಶನ. ಒಂದು ವರ್ಷ ಆದ್ಮೇಲೆ 117 ದಿನಗಳ ಕಾಲ ಕೊಪ್ಪಳ ಬಚಾವೋ ಬಲ್ಡೋಟ ಹಟಾವೋ ಅಂತಕ್ಕಂಥ ಸಂಘ ಸಂಸ್ಥೆಗಳು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ಕಾರ್ಖಾನೆಗಳು ಇವತ್ತು ನಿನ್ನೆ ಬಂದಿರತಕ್ಕಂಥದ್ದಲ್ಲ. ಸುಮಾರು 1995ರಿಂದ ಅದಕ್ಕೂ ಮುಂಚೆನೆ ಲ್ಯಾಂಡ್ ಖರೀದಿಯನ್ನ ಇವತ್ತು ಕಾರ್ಖಾನೆಗಳೇ ಮಾಡಿದ್ರು. ಆ ಕಾರ್ಖಾನೆಗಳಿಗೆ ಲ್ಯಾಂಡ್ ಕೊಟ್ಟಿರ್ತಕ್ಕಂಥವ್ರು ಕೂಡ ನಮ್ಮ ಭಾಗದ ರೈತರು. ಅವತ್ತು ನಮ್ಮ ರೈತರಿಗಾಗಲಿ, ಮುಖಂಡರಿಗಾಗಲಿ, ಜನಪ್ರತಿನಿಧಿಗಳಿಗಾಗಲಿ ಕಾರ್ಖಾನೆಗಳು ಬರ್ತದೆ, ಈ ಒಂದು ಧೂಳು, ವಿಷಪೂರಿತ ಧೂಳನ್ನ ಹೊರ ಹಾಕ್ತಾವಂತ ಹೇಳಿ ಕಲ್ಪನೆ ಅವತ್ತಿನ ದಿವಸ ನಮ್ಮ ರೈತರಿಗಾಗಲಿ, ಮುಖಂಡರಿಗಾಗಲಿ, ಪೂಜ್ಯರಿಗಾಗಲಿ ಇರಲಿಲ್ಲ. ಈಗ ತಡೀರಿ, ಆಯ್ತೀರಪ್ಪ, ಅಡ್ಡ ಮಾತಾಡ್ಬೇಡ್ರಿ. ಈಗಾಗಲೇ 96ರಲ್ಲಿನೇ ಕಿರ್ಲೋಸ್ಕರ್ ಫಾರೆಸ್ಟ್ ಇಂಡಸ್ಟ್ರಿ ಇವತ್ತು ಬಂದಿರತಕ್ಕಂಥದ್ದು ಮತ್ತು ಹೊಸಪೇಟೆ ಸ್ಟೀಲ್ಸ್ ಬಂದಿರತಕ್ಕಂಥದ್ದು. ತದನಂತರ ಸ್ಪಾಂಜ್ ಐರನ್ ಕಂಪನಿಗಳು ಬಂದ ಮೇಲೆ ಹೆಚ್ಚು ಧೂಳು ಆಗ್ತಕ್ಕಂಥ ವ್ಯವಸ್ಥೆ ಆ ಭಾಗದಲ್ಲಿ ಆಯಿತು. ಇವತ್ತು ಆ ಕಂಪನಿಗಳಿಗೆ ಎಷ್ಟೋ ವರ್ಷಗಳ ಹಿಂದೆನೆ ಮೈನಿಂಗ್ ಪರ್ಮಿಷನ್ ಅನ್ನ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ಇವತ್ತು ಒಬ್ಬ ಹೋರಾಟಗಾರ ಹೇಳಿದ್ರು, ಸೊಂಡೂರಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಿದ್ರು. ಇವತ್ತು ಮೈನಿಂಗ್ ಪರ್ಮಿಷನ್ ಇರೋದ್ರಿಂದ ಕಾರ್ಖಾನೆಗಳು ಇಲ್ಲಿ ಯಾವುದೇ ಒಂದು ಸರ್ಕಾರ ಅಲ್ಲ, ಅವತ್ತಿನಿಂದ ಇಲ್ಲಿವರೆಗೆ ಎಲ್ಲ ಸರ್ಕಾರಗಳು ರುಟೀನ್ ಆಗಿ ಕಾರ್ಖಾನೆಗಳಿಗೆ ಪರ್ಮಿಷನ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ. ಇವತ್ತು ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದೇನು, ನಮ್ಮ ಜನರಿಗೆ, ಬಡವರಿಗೆ, ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ನಷ್ಟವನ್ನ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಇವತ್ತು ನಾವು 4 ಜನ ಒದರಿದ ತಕ್ಷಣ, ಕೂಗಿದ ತಕ್ಷಣ, ಭಾಷಣ ನಿಲ್ಲಿದ ತಕ್ಷಣ ನಮ್ಮ ಹೋರಾಟ
ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಪೂಜ್ಯರು ಎಲ್ಲಿದ್ದರೂ ಬಂದಿದ್ದಾರೆ, ಅವರು ಕೂಡ ಸಮಯ ತೆಗೆದಿದ್ದಾರೆ. ಜನರ ಆರೋಗ್ಯ ಉಳಿಬೇಕು, ರೈತರ ಜೀವನ ಹಸನಾಗಬೇಕು. ನಾವು ಕೂಡ ರೈತ ಮನೆತನದಿಂದ ಬಂದಿರತಕ್ಕಂಥವ್ರು. ಇವತ್ತು ಎಲ್ಲರಿಗೂ ಕೈ ಜೋಡಿಸಿ ಕೇಳ್ತೇನೆ, ವಿನಂತಿ ಮಾಡ್ತೇನೆ. ನಮ್ಮ ದೇಶ ಸ್ವತಂತ್ರ ಸಿಗಬೇಕಾದ್ರೆ ಹೋರಾಟದಿಂದ ಸಿಗಲಿಲ್ಲ. A.T. ರಾಮಸ್ವಾಮಿ ಅಣ್ಣವ್ರು ಹೇಳಿದ್ರು, ಅಹಿಂಸಾ ಮಾರ್ಗವಾಗಿ ಇವತ್ತು ನಾವು ಸ್ವತಂತ್ರವನ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ತೆಗೆದುಕೊಂಡಿದ್ದೇವೆ. ಇವತ್ತು ನಾವು ನಮಗೇನು ನ್ಯಾಯ ಸಿಗಬೇಕಾಗಿದೆ ಅದರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗಿದೆ. ಅದನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಇವತ್ತು ನಮಗೆ ಅನೇಕರು ಹಿರಿಯರಿದ್ದಾರೆ. ಇವತ್ತು ಸರ್ಕಾರಕ್ಕೆ ನಾವು ಈ ಹಿಂದೆ ಎಲ್ಲ ಪಕ್ಷದ ಮುಖಂಡಗಳನ್ನು ಕರ್ಕೊಂಡು ನಿಯೋಗವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವು ಕರ್ಕೊಂಡು ಹೋಗಿದ್ವಿ. ಇಲ್ಲೆಲ್ಲರೂ ಇದ್ದಾರೆ. ಹೋದಂತ ಸಂದರ್ಭದಲ್ಲಿ ನಾವು ಮನವಿ ಮಾಡಿದ್ದೇವೆ, ನಮ್ಮ ಜನರಿಗೆ, ನಗರ ಪ್ರದೇಶದ ಜನರಿಗೆ, 1-1.5 ಲಕ್ಷ ಜನರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ನೀವು ಅದಕ್ಕೆ ಪರವಾನಗಿ ಕೊಡಬಾರ್ದು ಅಂತೇಳಿ ಮನವಿಯನ್ನ ಈಗಾಗಲೇ ಒಂದು ಸರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಇದು ಕೇವಲ ರಾಜ್ಯ ಸರ್ಕಾರದ ಪಾತ್ರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ನಾವು ಸರ್ವಪಕ್ಷ ನಿಯೋಗ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಕೆಲಸ ಮಾಡೋಣ. ಕೇಂದ್ರ ಸರ್ಕಾರದ ಗಮನವನ್ನ ಕಣ್ತರಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಯ್ತು ಆಯ್ತು. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನ ನಾವೆಲ್ಲರೂ ಜನಪ್ರತಿನಿಧಿಗಳು ಓರ್ತೇವೆ, ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನ ನಾವು ಓರ್ತೇವೆ. ನಿಮ್ಮ ಸಹಕಾರ ಇರ್ಲಿ, ಆದ್ರೆ ಇದನ್ನು ಯಾವುದೇ ಕಾರಣಕ್ಕೂ ಜಾತ್ಯತೀತದಿಂದ ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಅದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾದಂತದ್ದಿದೆ. ಇವತ್ತು ನಮಗೂ ಕೂಡ ರೋಷ ಇದೆ, ನಮಗೂ ಕೂಡ ಶಕ್ತಿ ಇದೆ, ನಾವು ಯುವಕರಿದ್ದೀವಿ. ಆದ್ರೆ ಅದನ್ನ ನಾವು ನ್ಯಾಯ ಗೆಲ್ಲಲ್ಲಿವರೆಗೆ, ನಮಗೆ ಹಕ್ಕು ಸಿಗಲ್ಲಿವರೆಗೆ ಚಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥದನ್ನ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಪೂಜ್ಯರು ಹೇಳಿದ್ರು, ರಾಜ್ಯದ ಎಲ್ಲ ಸ್ವಾಮಿಗಳು ನಿಮ್ಮ ಪರವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಜನಪ್ರತಿನಿಧಿಗಳು ಹೇಳಿದೀವಿ. ಎಲ್ಲ ಪಕ್ಷಾತೀತವಾಗಿ ನಿಯೋಗ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ನಮ್ಮ ಹಕ್ಕನ್ನು ಪಡೆಯುವವರೆಗೆ ನಾವು ಹೋರಾಟ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡೋದು ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು 117 ದಿನಗಳ ಕಾಲ ಇವತ್ತು ಹೋರಾಟ ಮಾಡಿದ್ದೀನಿ. ಈ ಒಂದು ಛಲ ಇವತ್ತು ನಮ್ಮ ಜಿಲ್ಲೆಯ ಜನರಿಗೆ, ಯುವಕರಿಗೆ, ರೈತ ಬಾಂಧವರಿಗಿದೆಯಲ್ಲ, ಅದನ್ನ ಇವತ್ತು ನಾವು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಹೋರಾಟದ ಮುಖಾಂತರ ನಾವು ನ್ಯಾಯ ಪಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಇವತ್ತು ನಾನು ಹಿರೇಬಗನಾಳ ಕ್ರಾಸ್ ನಲ್ಲಿ ಆ ಹೈಸ್ಕೂಲ್ ಶಿಫ್ಟ್ ಮಾಡ್ಲಿಕ್ಕೆ ನಾನು ಹೋರಾಟವನ್ನು ಮಾಡಿರ್ತಕ್ಕಂಥ ನಿದರ್ಶನ ಇದೆ. ಹಾಗಾಗಿ ನಮ್ಮ ನ್ಯಾಯ, ನಮ್ಮ ಆರೋಗ್ಯ, ನಮ್ಮ ರೈತರ ಬೆಳೆ ಇವತ್ತು ಹಸುನಾಗುವವರೆಗೆ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ. ಸರ್ಕಾರದ ಕಣ್ಣು ತೆರೆಸುವಂತ ಕೆಲಸವನ್ನು ನಾವೆಲ್ಲ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಎರಡೂ ಸರ್ಕಾರಗಳಿಗೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವೆಲ್ಲ ಜನಪ್ರತಿನಿಧಿಗಳು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ, ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದೀರಿ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಮುಂದೆ ಏನ್ ಮಾಡ್ಬೇಕಂತ ಅದನ್ನ ಹೇಳಿ ಸರ್, ದಯವಿಟ್ಟು ಮುಂದೆ ಏನ್ ಮಾಡ್ಬೇಕಂತ ಹೇಳಿ. ಕೇಳ್ರಿ, ಮುಂದೆ ಬೊಲ್ಡೋಟ ಹೋಗಲ್ಲಿವರೆಗೆ ನಮ್ಮ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆಯ್ತು, ನೀವು ಬರ್ರಿ. ಸ್ಪಂಜ್ ಐರನ್ ಕಂಪನಿಗಳು ಯಾವ್ಯಾವ ಹೆಚ್ಚು ವಿಷಪೂರಿತ ಡಸ್ಟ್ ಅನ್ನ ಹೊರಗಾಗ್ತವೆ ಅವೆಲ್ಲವನ್ನು ಕ್ರಮ ವಹಿಸಲಿಕ್ಕೆ, ಅವನ ಸಾಧ್ಯ ಬಂದ್ ಮಾಡ್ಲಿಕ್ಕೆ ನಿಮ್ ಜೊತೆಗೆ ನಿಲ್ತೇನೆ.
ಮಾನ್ಯ ಶಾಸಕರ ಗಮನಕ್ಕೆ ವಿಧಾನಸೌಧದ ದೇಶದಲ್ಲಿ ಆಗಿದೆ 12 ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡ್ಬೇಕಂತೇಳಿ ಅದ್ರ ಮುಂದುವರೆದ ಭಾಗವಾಗಿ ಹೇಳಬೇಕು. ದಯಮಾಡಿ MLC ಮೇಡಮ್ ಅವರು ಹೇಮಲತಾ ನಾಯಕ್ ಅವರು ಮಾತಾಡಬೇಕಾಗಿ ವಿನಂತಿ. ಸರ್ ಈಗ ಕೇಳಿ, ದಯಮಾಡಿ ಕೇಳಿ, ರೈತ ಮಿತ್ರರು ಸ್ನೇಹಿತರು ಕೇಳಿ, ದಯಮಾಡಿ ಕೇಳಿ. ಈಗ ನಿಮ್ಮ ನೋವಿಗಾಗಿ ನೇತೃತ್ವದೊಳಗಡೆ ನಾವಿಲ್ಲಿ ಹೋರಾಟ ಕೊಡ್ತಿದ್ವಿ, ನಿಮ್ಮ ನೋವಿಗಾಗಿ ಕೂತಿದ್ವಿ. 117 ದಿವಸ ಇವತ್ತು, ಹೌದಾ? ಈಗ ನಿಮ್ಮ ಪರವಾಗಿ ನಾವು ಮಾತಾಡ್ತಾ ಇದೀವಿ ಅಂದಾಗ ನೀವು ಸಮಾಧಾನದಿಂದ ಕೇಳಲಿಲ್ಲ ಅಂದ್ರೆ ಮತ್ತೆ ನಾವು ಕೂಡ್ಬೇಕಾ ಬೇಡ ಹೇಳಿ? ನಾಳಿಂದ ಬಂದ್ ಮಾಡ್ಬಿಡೋಣ, ಮತ್ತೆ ಸ್ವಲ್ಪ ಸಮಾಧಾನ ತಗೊಂಡ್ರೆ ಮಾಡೋಣ. ನೋಡಿ ಸರ್, ಈಗ ಶಾಸಕರು ಹೇಳಿದ್ದಾರೆ ಸ್ಪಾಂಜ್ ಐರನ್ನಿಂದ ಹೆಚ್ಚು ಪ್ರಾಬ್ಲಮ್ ಇದೆ, ಅವುಗಳನ್ನು ಬಂದ್ ಮಾಡಿಸೋದು ಕ್ರಮ ತಗೊಳ್ಬೇಕು ಅಂತ. ವ್ಯವಸ್ಥೆ ಜನಪ್ರತಿನಿಧಿಗಳನ್ನ ಮೀರಿ ಮೇಲೆ ಇದೆ ಸಮಸ್ಯೆ. ಆ ಸಮಸ್ಯೆಗೆ ಇವರೆಲ್ಲರೂ ಜೊತೆ ಕರ್ಕೊಂಡೋಗಿ ನಾವು ಮಾಡಬೇಕಾಗಿದೆ. ಇದು ಒಂದು ಬಹಳ ಪ್ರಮುಖವಾಗಿ ಒಂದು ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇವೆಲ್ಲ ಸಮ್ಮುಖದೊಳಗಡೆ. ನೋಡಿ, ಜೈನ ಸಮುದಾಯದ ಬಲ್ಡೋಟ ಕಂಪನಿಯವರು ಇಲ್ಲಿ ಬಂದು ಈ ಕಾರ್ಖಾನೆ ಹತ್ತಿ ಅಂತ ಬಂದಿದ್ದಾರೆ. ನಾವಿಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಕಂಪನಿಯವರಿಗೆ, ಒಂದು ನಿಮಿಷ ಕೇಳೋಣ, ಒಂದು ನಿಮಿಷ. ಈ ದೇಶಕ್ಕೆ ಅಹಿಂಸೆಯನ್ನ ಕೊಟ್ಟಿರುವಂತ ಜೈನ ಸಮುದಾಯದ ನಾಯಕರಿಗೆ ನಾವು ಕೇಳ್ತೀವಿ, ನೀವು ಇಲ್ಲಿ ಬಂದು ನಮ್ಮನ್ನ ಕೊಂದು ಈ ಕಾರ್ಖಾನೆ ಆಗ್ತಾ ಇದ್ದೀರಂದ್ರೆ ಅದು ಎಂತ ಹಿಂಸೆ ಅನ್ನುವಂಥದ್ದು ನಾವು ಕೇಳಕ್ಕೆ ಬಯಸ್ತಾ ಇದ್ದೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ನಾನೀಗ. ದಯಮಾಡಿ ಈಗ ಮಾನ್ಯ MLC ಅವರು ಹೇಮಲತಾ ನಾಯಕ್ ಅವರು ಮಾತಾಡ್ಬೇಕು. ಮೇಡಮ್ ಒಂದ್ ನಿಮಿಷ ಇರಿ ಪ್ಲೀಸ್, ಒಂದ್ ನಿಮಿಷ ಇರಿ ಮೇಡಮ್, ಸಮಯ ಬಹಳ ಆಗಿರೋದು. ಒಂದ್ ನಿಮಿಷ ಕೂತ್ಕೊಳ್ಳಿ. ದಯವಿಟ್ಟು ಶಾಸಕರು ಮತ್ತು ಮಾಜಿ ಸಂಸದರು ದಯವಿಟ್ಟು ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. 117 ದಿನ ಆಯ್ತು ಹೋರಾಟ ಮಾಡೋದಕ್ಕೆ. ನೀವು ನಿನ್ನೆ ಮೊನ್ನೆ ನಮ್ಮ ಇಟ್ನಾಳಗೆ ಧೂಳು ಬರ್ತಾ ಇಲ್ಲ, ಆಮೇಲೆ ಕಿರ್ಲೋಸ್ಕರ್ ಕಂಪನಿ ಹೈ ಲೆವೆಲ್ ಟೆಕ್ನಾಲಜಿ ಬಳಸಿ ಅಲ್ಲಿ ಸ್ಪಾಂಜ್ ಐರನ್ ಮಾಡ್ತಾ ಇದೆ. ಹಾಗಾಗಿ ಆ ರೀತಿ ಇದನ್ನ ನಾವು ನೋಡಿದ್ವಿ ಅನ್ನೋದು ನಮಗೆ ಬೇಡ, ಆ ರೀತಿ ಬೇಡ. ಯಾಕಂದ್ರೆ ಜನಗಳಿಗೆ ತಾಕತ್ತಿದೆ. ನೀವು ಮುಖ್ಯಮಂತ್ರಿಗಳಲ್ಲಿ ಕರ್ಕೊಂಡು ಹೋಗ್ಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದು ಏನ್ ಮಾಡ್ತಾರೆ ಗೊತ್ತಿಲ್ಲ. MSP ಬಲ್ಡೋಟ ಅದರ ಒಂದು ಆದೇಶ ರದ್ದುಗೊಳ್ಳಬೇಕು. ಈಗಾಗಲೇ ಇದ್ದಂತ ಏನು 23 ಸ್ಪಾಂಜ್ ಐರನ್ ಕಾರ್ಖಾನೆಗಳು ಹಂತವಾಗಿ ಸ್ಥಳಾಂತರ ಆಗ್ಬೇಕು. ಯಾಕಂದ್ರೆ ರಾಷ್ಟ್ರೀಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಟ್ಟಿದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಜನ ಬದುಕಕ್ಕಾಗಲ್ಲ. ಹಂತವಾಗಿ ಏನು ಅವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಸ್ಥಳಾಂತರ ಮಾಡ್ಬೇಕಂತಕ್ಕಂಥದ್ದು ಏನಿದಿಲ್ಲ, ಅದ್ರ ಬಗ್ಗೆ ನಿರ್ದಿಷ್ಟವಾದಂತ ಒಂದು ತೀರ್ಮಾನ ನಮಗೆ ಬೇಕು. ಯಾಕಂದ್ರೆ ರೈತರಿಗೆ ತಾಕತ್ತಿದೆ, ಅದನ್ನ ಮಾಡ್ತಾರ. ಯಾಕಂದ್ರೆ ಇಲ್ಲಿ ಸ್ವಾಮೀಜಿಗಳಿದಾರ, ಅವ್ರು ಏನಾದ್ರು ಒಪ್ಪಿಗೆ ಕೊಟ್ರೆ ಅದು ಹಿಂಸಾತ್ಮಕವಾದ ಆಗ್ಲಿ, ನಾವು ಕಾರ್ಖಾನೆಗಳನ್ನ ಧ್ವಂಸ ಮಾಡಕ್ ಕೂಡ ನಾವು ಮುಂದಾಗಬೇಕಾಗುತ್ತೆ. ಇಲ್ಲೇ ಕೇಸ್ ಹಾಕ್ಲಿ, ನಮ್ಮನ್ನ ಅರೆಸ್ಟ್ ಮಾಡ್ಲಿ. ಯಾಕಂದ್ರೆ 20 ವರ್ಷದಿಂದ ನಾವು ಅನುಭವಿಸ್ತಾ ಇದೀವಿ, 20 ವರ್ಷದಿಂದ ನಾವು ಕರೆ ಕೊಡ್ತಾ ಇದೀವಿ. ಇವತ್ತು ಅವ್ರ ನೋವು ನಮಗೆ ಗೊತ್ತಿದೆ, ರಾಜಕಾರಣಿಗಳಿಗೆ ಗೊತ್ತಿಲ್ಲ. ನಾವು ಸಹಾಯ ಕೂಡ ಮಾಡಿದೀವಿ. 2005ರಲ್ಲಿ ಭೂಮಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಜನ ಹೇಳಿದ್ರೆ ದೌರ್ಜನ್ಯ ಮಾಡಿ ನೀವು ಭೂಮಿ ತಗೊಂಡ್ರಿ, ಬಗನಾಳದ ದೌರ್ಜನ್ಯ ಮಾಡಿ ಭೂಮಿ ತಗೊಂಡ್ರಿ, KIDB ಮೂಲಕ ಮೋಸ ಮಾಡಿ ಭೂಮಿ ತಗೊಂಡ್ರಿ. ಎಲ್ಲ ನೀವು ಕಾರ್ಖಾನೆಗಳ ಪರವಾಗಿ ಕಂಪನಿ ಪರವಾಗಿ ಕೆಲಸ ಮಾಡಿದ್ರಿ. ದಯವಿಟ್ಟು ಇವತ್ತು ಜನ ದಂಗೆ ಎದ್ದಿದಾರ, ನೀವು ಪರಿವರ್ತನೆ ಆಗ್ಬೇಕು. ಇಲ್ಲಂದ್ರೆ ಜನರಿಗೆ ನಾವು ನಾಯಕತ್ವ ಕೊಡ್ತೀವಿ. ಬಲ್ಡೋಟ ಒಂದು ಏನಿದೆಯಲ್ಲ ಆ ಒಂದು ಕಾರ್ಖಾನೆಯನ್ನು ಧ್ವಂಸ ಮಾಡ್ತೀವಿ ಮತ್ತು ಎಲ್ಲ ಕಾರ್ಖಾನೆಯನ್ನು ಧ್ವಂಸ ಮಾಡ್ತೀವಿ. ಇವತ್ತು ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಪರವಾಗಿಲ್ಲ, ನಾವು ಅದನ್ನ ಮಾಡ್ತೀವಿ. ದಯವಿಟ್ಟು ಇವತ್ತು ಒಂದು ನಿರ್ಧಾರ ಆಗಲೇಬೇಕಂತಕ್ಕಂಥ ವಿನಂತಿ ಮಾಡಿಕೊಳ್ತೀವಿ. ಇದು ಭಾಷೆಯಲ್ಲ, ಇದು ಜನರ ಭಾಗವಾಗಿ ನನ್ನ ಒಂದು ವಿನಂತಿ, ನನ್ನ ಒಂದು ಆಕ್ರೋಶ. ದಯವಿಟ್ಟು ಈ ವಿಷಯದ ಮೇಲೆ ಪಾಟೀಲ್ ಮಾತಾಡಬೇಕು. ಸಮಯ ಬಹಳಷ್ಟು ಆಗಿದೆ. ದಯಮಾಡಿ MLC ಮೇಡಮ್ ಅವರು 2 ನಿಮಿಷ.